ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ. ಸಮಸ್ತ ಬಿಎನ್ ಟಿವಿಯ ವೀಕ್ಷಕರಿಗೆ ದೈವಾರಾಧನೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಇವತ್ತು ಬೆಂಗಳೂರಿನ ಶಂಕರ ಮಠದಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಹಾಗಾದರೆ ಬನ್ನಿ, ಇವತ್ತಿನ ದೈವಾರಾಧನೆಯ ಸಂಚಿಕೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಿಯ ಶಕ್ತಿ ಏನು, ಈ ದೇವಿಯ ಪವಾಡ ಏನು, ಐತಿಹಾಸಿಕತೆಯನ್ನ ಹೊತ್ತು ಮೆರೆಯುತ್ತಿರುವ ಈ ದೇವಿಯ ಬಗ್ಗೆ ಇಲ್ಲಿರುವಂತಹ ಭಕ್ತರು ಏನೆಲ್ಲ ಹೇಳುತ್ತಾರೆ ಎಂಬುದನ್ನ ಕೇಳೋಣ. ಬೆಂಗಳೂರಿನ ಶಂಕರ ಮಠದಲ್ಲಿರುವ ಬಹಳ ವಿಶೇಷವಾದಂತಹ ದೇವಾಲಯವೆಂದರೆ ಅದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸುಮಾರು 40 ವರ್ಷಗಳ ಕಾಲದ ಇತಿಹಾಸವನ್ನ ಹೊಂದಿರುವ ಪುರಾತನ ದೇವಾಲಯ. 2015ರ ಮೇ ತಿಂಗಳಲ್ಲಿ ಜಗನ್ಮಾತೆ ದುರ್ಗಾ ಪರಮೇಶ್ವರಿ ದೇವಾಲಯವನ್ನ ಸ್ಥಾಪನೆ ಮಾಡಲಾಗಿತ್ತು. ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಮಾಡಲಾಗುತ್ತೆ. ಮಹಿಳೆಯರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ಲಿಂಬೆ ಹಣ್ಣಿನ ದೀಪಗಳನ್ನ ಹಚ್ಚುತ್ತಾರೆ. ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನವಿದೆ, ಬಲಮುರಿ ಗಣಪನ ದೇವಸ್ಥಾನವಿದೆ, ಸುಮಾರು 25 ಅಡಿಯ ಶಿವನ ವಿಗ್ರಹವಿದೆ. ಹೀಗೆ ಹಲವಾರು ದೇವರ ವಿಗ್ರಹಗಳು ಈ ದುರ್ಗಾ ಪರಮೇಶ್ವರಿ ದೇವಾಲಯದಲ್ಲಿ ಇದ್ದಾವೆ. ದುರ್ಗಾ ಪರಮೇಶ್ವರಿ ದೇವಿಯು ಭಾರತೀಯ ಧರ್ಮದಲ್ಲಿ ದೈವಿಕ ಶಕ್ತಿ ಹಾಗೂ ಗೌರವದ ಪ್ರತೀಕವಾಗಿದ್ದ ಮಹಿಷಾಸುರ ಮರ್ದಿನಿ ಎಂದು ಕರೆಯಲ್ಪಡುತ್ತಾಳೆ. ಏಕೆಂದರೆ ಮಹಿಷಾಸುರ ಎಂಬ ದೈತ್ಯನನ್ನ ಕೇವಲ ತಮ್ಮ ಶಕ್ತಿಯಿಂದ ನಿರ್ಜೀವಗೊಳಿಸಿದ್ರು. ದುರ್ಗಾದೇವಿ ಸಾಮಾನ್ಯವಾಗಿ 16 ಕೈಗಳೊಂದಿಗೆ ವಿವಿಧ ಅಸ್ತ್ರಗಳನ್ನ ಹಿಡಿದಿರುವ ರೂಪದಲ್ಲಿ ಚಿತ್ರಿಸಲಾಗುತ್ತಾಳೆ. ಈ ಪ್ರತಿ ಕೈಗಳಲ್ಲಿಯೂ ಶಕ್ತಿಗಳು ಪವಿತ್ರತೆಯ ಹಾಗೂ ಸತ್ಯದ ಸಂಕೇತಗಳನ್ನ ತೋರಿಸುತ್ತವೆ. ದೇವಿಯ ಮುಖವು ಸಾಮಾನ್ಯವಾಗಿ ದಯಾಮಯ, ಶಾಂತ ಹಾಗೂ ಸಮಾಧಾನವಾಗಿದೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ. ಜಗತ್ ಕಲ್ಯಾಣಿ, ಸರ್ವ ಅಪರಾಧವನ್ನು ಮನ್ನಿಸಿ ಎಲ್ಲರನ್ನೂ ಸಂರಕ್ಷಿಸವಳು ಅವಳು. ತಾಯಿ ಅಂತ ಕೇಳಿದ್ರೆ ಪ್ರತಿಯೊಂದು ಕಷ್ಟನ ಪರಿಹಾರ ಮಾಡ್ತಾಳೆ. ಮದುವೆ ಇಲ್ಲದೆ ಇದ್ದವ್ರಿಗೆ ಮದುವೆ ಆಗಿದೆಯಂತೆ, ಮಕ್ಕಳಿಲ್ಲದೆ ಇದ್ದವ್ರಿಗೆ ಮಕ್ಕಳಾಗಿದೆ. ಕಷ್ಟಗಳೆಲ್ಲ ಪರಿಹರಿಸು ಮಾತೃ ಸ್ವರೂಪಿಣಿ ಅಂತ ಹೇಳಿದ್ರೆ ಅವಳೆಲ್ಲ ಬಂದು ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡ್ತಾಳೆ. ಈ ದೇವಸ್ಥಾನದಲ್ಲಿ ತುಂಬ ವಿಶೇಷ ಏನಂದರೆ ಶುಕ್ರವಾರ ಮಂಗಳವಾರ ಎಲ್ಲ ದೀಪ ಹಚ್ತೀವಿ. ನಾವು ಅನ್ಕೊಂಡಿದ್ದೆಲ್ಲ ಯೂಶ್ವಲಿ ನೆರವೇರುತ್ತೆ. ನನಗಂತೂ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗೇನೆ ದೇವಿದು ಅಲಂಕಾರಗಳಂತೂ ತುಂಬಾ ಚೆನ್ನಾಗಿ ಹಾಕ್ತಾರೆ. ಬೆಲ್ಲದ ದೀಪ ಇರಲಿ, ನಿಂಬೆಹಣ್ಣು ದೀಪ ಇರಲಿ, ಅಥವಾ 365 ಬತ್ತಿಗಳ ದೀಪ ಹಚ್ತಾರೆ. ಅದನ್ನು ಹಣತೆಲಾಗಲಿ ಅಥವಾ ಇನ್ನೇನಾರು ಅವ್ರು ಏನು ಥರ ಅಂದ್ಕೊಂಡಿರ್ತಾರೆ ಆ ಥರ ಒಂದು ದೀಪ ಹಚ್ತಾರೆ. ನಾನು ತುಂಬ ಮನಸ್ಸು ಕಷ್ಟದಿಂದ ಇಲ್ಲಿ ಬಂದಿದ್ದೀನಿ. ಈ ದೇವಸ್ಥಾನಕ್ಕೆ ನನಗೆ ಒಳ್ಳೆಯದಾಗುತ್ತೆ ಅಂತ ನಾನು ಬರ್ತಾಯಿದ್ದೀನಿ. ತುಂಬ ಒಳ್ಳೆಯದಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಮದುವೆ ಆಗೋದು ಇರಲಿ, ಮಕ್ಕಳು ಆಗದೆ ಇರಲಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಕೆಲವ್ರ ಪ್ರಾಬ್ಲಮ್ ಅವ್ರವ್ರ ಮನೆ ಮೇಲೆ ಏನು ಪ್ರಾಬ್ಲಮ್ ಇರುತ್ತೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಅವರು ಏನು ಅಂದ್ಕೊಂಡು ದೀಪ ಹಚ್ತಾರೋ ಅದು ಆಗುತ್ತೆ. ನವರಾತ್ರಿಗಳಂತೂ 9 ದಿನವೂ ವಿಶೇಷವಾಗಿ ಅಲಂಕಾರ ಆಗುತ್ತೆ. ಒಂದು ದಿವಸ ಗಂಧದ ಅಲಂಕಾರ, ಅರ್ಶಿಣದ ಅಲಂಕಾರ, ಕುಂಕುಮದ ಅಲಂಕಾರ, ಹಣ್ಣುಗಳ ಅಲಂಕಾರ, ಹೂದ ಅಲಂಕಾರ, ಎಲ್ಲ ಥರನೂ ಅಲಂಕಾರ ಚೆನ್ನಾಗಾಗುತ್ತೆ. ಏನಾದರೂ ನಮಗೆ ಕೆಲಸ ಆಗುತ್ತೆ ಅನ್ನಂಗಿದ್ರೆ, ಇಂಥ ಹೂವು ನಮಗೆ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ಕೊಡಿದ್ರೆ ಖಂಡಿತ ಆಗುತ್ತೆ. ಕಷ್ಟ ಅನ್ನೋರು ಬಂದು ಇಲ್ಲಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಎಲ್ಲರಿಗೂ. ಮಹಿಷಾಸುರನನ್ನ ಕೊಂದ ಪ್ರತಿಷ್ಠಿತ ಕತೆ ಕಾವ್ಯಗಳಲ್ಲಿ ಬಹುಮಾನಿತವಾಗಿದ್ದು ಅವಳ ಶಕ್ತಿಯನ್ನ, ಧೈರ್ಯವನ್ನ, ಸತ್ಯವನ್ನ ಪ್ರತಿಬಿಂಬಿಸುತ್ತವೆ. ಹಾಗಾಗಿ ದುರ್ಗಾ ಪರಮೇಶ್ವರಿಯ ಶಕ್ತಿ ಮತ್ತು ಪವಾಡದ ಬಗ್ಗೆ ಈ ದೇವಸ್ಥಾನದ ಅರ್ಚಕರು ಏನೆಲ್ಲ ಹೇಳುತ್ತಾರೆ ಎಂಬುದನ್ನ ಕೇಳೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಶರಣಾಗತಾಧೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ವ್ಯಾಪ್ತಿ ಹರೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಒಂದು ರೂಪದಲ್ಲಿ, ಹಾಗೆ
ವಿಷ್ಣುದುರ್ಗೆ ಅಂತ ಹೇಳ್ತಾರೆ. ಶಂಕು ಚಕ್ರಾದಿಗಳಿಂದ ಜಗನ್ಮಾತೆ ತಾವು ನೋಡ್ಬೋದು. ಮಹಿಷಾಸುರ ಮರ್ದಿ ಮೇಲೆ ಮುಂದೆ ವಿಶೇಷವಾದಂಥ ಬೀಜಾಕ್ಷರ ಮಂತ್ರಗಳಿಂದ ಕೂಡಿದಂಥ ಶ್ರೀಚಕ್ರದಲ್ಲಿ ಜಗನ್ಮಾತೆ ಇಲ್ಲಿ ಸ್ಥಾಪಿತಳಾಗಿದ್ದಾಳೆ. ಹಲವಾರು ಭಕ್ತರು, ಸುಮಂಗಲಿಯರು, ಮುತ್ತೈದೆಯರು ಈ ರಾಹುಕಾಲದ ಪೂಜೆಯಲ್ಲಿ ಜಗನ್ಮಾತೆ ಸನ್ನಿಧಾನದಲ್ಲಿ ವಿಶೇಷವಾಗಿ ದೀಪಾರಾಧನೆಗಳನ್ನು ಮಾಡ್ತಾರೆ. ಈಪ್ಸಿತ ಫಲಗಳನ್ನು ಕೊಡುವಂಥ ತೀಕ್ಷ್ಣವಾಗಿ ಶೀಘ್ರ ಫಲಪ್ರಾಪ್ತಿ ಅಂತ ಏನು ಹೇಳ್ತಾರೆ, ಜಗನ್ಮಾತೆಗೆ ನಿಂಬೆಹಣ್ಣ ದೀಪಗಳನ್ನು ಎಷ್ಟು ಹಚ್ತಾರೆ ಹೆಣ್ಮಕ್ಳು, ಹಾಗಾಗಿ ಅವರೆಲ್ಲ ಒಂದು ಈಪ್ಸಿತ ಫಲಗಳನ್ನು ಈ ತಾಯಿ ಇಲ್ಲಿ ನೀಡ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ದುರ್ಗಾ ಪರಮೇಶ್ವರಿ ದೇವಿಯ ಶಕ್ತಿ ಎಂತಹದ್ದು ಅಂತ. ನೀವು ಕೂಡ ಈ ಸನ್ನಿಧಾನಕ್ಕೆ ಭೇಟಿಯನ್ನ ನೀಡಿ ಈ ದೇವಿಯ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ಇವತ್ತಿನ ದೈವಾರಾಧನೆಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದ ವಿಶೇಷತೆಯೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ. BN TV, ಇದು ನಿಮ್ಮ ಧ್ವನಿ.